ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ ನೋಡಿ, ಗಾಳಿಗೆ ನನ್ನ ಸೀರೆ ಯಾವ ಥರ ಹಾರಾಡ್ತಾ ಇದೆ ಅಂತ. ಇನ್ನು ಈ ಸೀರೆ ಬಗ್ಗೆ ನಿಮ್ಗೆ ಹೇಳೋ ಹಾಗೆ ಇಲ್ಲ ಫ್ರೆಂಡ್ಸ್. ನಾನು ಆಲ್ರೆಡಿ ತಗೊಂಡಿದ್ದು 1 ವರ್ಷ ಆಯಿತು. ಸಿಂಪಲ್ಲಾಗಿ ಬ್ಲೌಸ್ ಹೊಲಿಸಿದ್ದೀನಿ. ನಾನು ಬ್ಯಾಕ್ ಸೈಡ್ ಏನು ಇಟ್ಟಿಲ್ಲ ಫ್ರೆಂಡ್ಸ್, ಬರೀ ರೌಂಡ್ ನೆಕ್ ಇಟ್ಟಿದ್ದೀನಿ. ಇವತ್ತು ಒಂದು ಸ್ಯಾರಿ ಕೊಡೋಕೆ ಹೋಗ್ತೀನಿ. ಅದನ್ನು ಇದೇ ಅಳತೆಗೆ ಹೊಲಿಯೋಕ್ಕೆ ಕೊಟ್ಟೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಒಂದೇ ಒಂದು ಪಿನ್ ಮಾಡ್ಕೊಂಡಿದ್ದೀನಿ. ಇದಂತೂ ಫ್ರೆಂಡ್ಸ್ ತುಂಬ ಸಾಫ್ಟ್, ಅಂದರೆ ಅಷ್ಟು ಸಾಫ್ಟ್ ಇದೆ ಸ್ಯಾರಿ, ಲೈಟ್ ವೆಯ್ಟು. ಅದಕ್ಕೆ ಈಗ ಸೆಕೆಗೆ ಫ್ರೆಂಡ್ಸ್ ನಾನು ಇದನ್ನೇ ಉಟ್ಕೊಂಡು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಮಂಡೇ ನನ್ನ ವರ್ಕು ಯಾವ ಥರ ಆಯಿತು, ಏನೆಲ್ಲ ಇತ್ತು ಅಂತ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದೀನಿ ಫ್ರೆಂಡ್ಸ್. ಯಾವಾಗಲೇ ಆಗಲಿ ಗೊತ್ತಾ, ನಾವು ಸ್ವಲ್ಪ ಸಾಫ್ಟ್ ಇರೋ ಸೀರೆನೇ ಹಾಕಬೇಕು. ಅದಲ್ಲದೆ ಫ್ರೆಂಡ್ಸ್, ಈ ನಡುವೆ ನಿಮಗೆ ಗೊತ್ತು, ಫುಲ್ಲು ಬಿಸಿಲು ನೋಡಿದ ಫ್ರೆಂಡ್ಸ್. ನಾನು ಅದಕ್ಕೆ ನಮ್ಮ ಡೋರ್ ಹತ್ರ ಈಚೆಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ಅಂತೂ ವೀಡಿಯೋ ಮಾಡೋಕ್ಕಾಗಲ್ಲ. ಈಗ ಅದಕ್ಕೋಸ್ಕರ ನಾನು ಈಚೆಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಮಂಡೇ, ನಮ್ಮ ಫೇವ್ರೇಟ್ ಗಾಡು, ನಮ್ಮ ಶಿವನ ವಾರ. ಯಾರ ತಾನೇ ಇಷ್ಟ ಇಲ್ಲ ಶಿವ ಅಂದರೆ. ನಂದು ಏನೇನಾಯಿತು, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್ ಇವತ್ತು ಗೊತ್ತಾ? ನಾನು 5 ಗಂಟೆಗೆ ಎದ್ದನಾ? 5 ಗಂಟೆಗೆ ಎದ್ದೇಳಿಲ್ಲ ಫ್ರೆಂಡ್ಸ್. ಯಾಕಂದರೆ ಸೆಕೆಂಡ್ ಶಿಫ್ಟ್ ಅಲ್ವಾ. ಒಂದು 5:30 6 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. 6 ಗಂಟೆಗೆ ಬೆಳಗ್ಗೆನೇ ಎದ್ದು ಫ್ರೆಂಡ್ಸ್ ಒಳಗಡೆ ಹೋದೆ. ಮಸೊಪ್ಪು ಸಾಂಬಾರು ಮಾಡಬೇಕಿತ್ತು. ಪಾಲಕ್ ಸೊಪ್ಪು ಬೇಳೆ ಎಲ್ಲ ನೆನೆಸಿಟ್ಟಿದೆ. ಮಸೊಪ್ಪು ಸಾಂಬಾರು ಮಾಡಿ, ರೈಸ್ ಮಾಡಿ, ಆಮೇಲೆ ಏನು ನಾಷ್ಟ ಮಾಡೋಣ ಅನ್ನೋ ಅಷ್ಟರಲ್ಲಿ ಮೆಂತ್ಯ ಸೊಪ್ಪು 2 ಕಟ್ಟು ನಾನು ತಂದಿದ್ದೆ, ಅವಳು ತಂದಿದ್ಲು. ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಪಲಾವ್ ಮಾಡಿ, ಸೌತೆ ಅಂಗಡಿಗೆ ಹೋಗಿ ಅರ್ಧ ಲೀಟ್ರ್ ಮೊಸರು, ಸೌತೆಕಾಯಿ. ಇಲ್ಲಿ ನೋಡಿ, ಒಂದು ಮಾವಿನಕಾಯಿ 25 ರೂಪಾಯಿ ತಗೊಂಡ್ರು. ಅಲ್ಲಿ ರೇಷನ್ ಥರ ಅಂಗಡಿ ಹತ್ರ ಹೋದರೆ ಅರ್ಧ ಕೆ ಜಿ 30 ರೂಪಾಯಿ ಹೇಳಿದ್ರು ಫ್ರೆಂಡ್ಸ್. ಅರ್ಧ ಕೆ ಜಿಗೆ 2 ಆದರೂ ಬಂದೇ ಬರುತ್ತೆ ಅಲ್ವಾ. ಆದರೆ ಏನು ಮಾಡೋದು, ಇಲ್ಲಿ ತಗೊಂಡು ಬಂದಿದ್ನಲ್ಲ, ಅದಕ್ಕೋಸ್ಕರ. ಇನ್ನು ಫ್ರೆಂಡ್ಸ್, ಇದು ವಾಚು ಫಾಸ್ಟ್ ಟ್ರ್ಯಾಕು. ನೆನ್ನೆ ನನ್ನ ಮಗಳು ಮೊಬೈಲ್ ತಗೊಂಡಲ್ಲ, ಅದಕ್ಕೆ ಫ್ರೀ ಬಂದಿರೋದು. 3000 ಇದು ಈ ವಾಚು. ಆದರೆ ತುಂಬ ಚೆನ್ನಾಗೈತೆ ಇದು. ಇನ್ನು ನಾನು ಚಾರ್ಜಿಂಗು ಹಾಕಿಲ್ಲ, ಏನಿಲ್ಲ ಫ್ರೆಂಡ್ಸ್. ನಾನು ಸುಮ್ಮನೆ ಕಟ್ಕೊಂಡಿದ್ದೀನಿ ಈ ವಾಚನ್ನ. ಇನ್ನು ಫ್ರೆಂಡ್ಸ್, ಬಾಕ್ಲು ಸಾರಿಸಿ, ನನ್ನ ಮಜಲ್ ಪೇಯ್ನ್ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ನೋವು ಕಮ್ಮಿ ಆಗಿತ್ತು. ಬಾಕ್ಲೆಲ್ಲ ಒರೆಸಿ ಫಿಶ್ಶಿಗೆ ಫುಡ್ ಹಾಕಿದೆ. ಫುಡ್ ಹಾಕಿದ್ಮೇಲೆ ರೇಷನ್ ತಂದಿಲ್ಲ, ಏನು ಮಾಡ್ತೀರಾ. ಆಮೇಲೆ ಇನ್ನು ಡೈಲಿ ಟೈಮು ಸಿಗೋದಿಲ್ಲ. ರೇಷನ್ ಅಂಗಡಿಗೆ ಅಮೌಂಟ್ ಕಟ್ಟಬೇಕಿತ್ತು ಫ್ರೆಂಡ್ಸ್. ಹಳೇದು 3200 ಕಟ್ಟಬೇಕಿತ್ತು. 3000 ಮಾತ್ರ ಕಟ್ಟಿ ಬನ್ನಿ. ಇವತ್ತು ನಾನು ಈಗ ಸ್ವಲ್ಪ ಜನ ಏನು ಹೇಳ್ತಾರೆ, ರೇಷನ್ ಎಲ್ಲ ಸ್ಟಾಕ್ ಇಟ್ಕೋಬೇಕು ಈ ತಿಂಗಳು, ಗ್ಯಾಸ್ ಪ್ರಾಬ್ಲಮ್ಮು ಇದೆ, ಏನೇನೋ ಹೇಳ್ತಾರೆ ಫ್ರೆಂಡ್ಸ್. ನಾನು ಅದನ್ನೆಲ್ಲ ಕೇಳ್ಕೊತಾನೆ ಇದ್ದೀನಿ. ಆದ್ರೂ ನಾನು ಯಾಕೆ ಬೇಕು ಇರಲಿ ಅಂತ ಹೇಳ್ಬಿಟ್ಟು, ಇನ್ನು ಫ್ರೆಂಡ್ಸ್, ಅಕ್ಕಿ ಊರಿಂದ ಒಂದು ಮೂಟೆ ತರಿಸ್ಕೊಂಡಿದ್ದೆ. ಈ ತಿಂಗಳೆಲ್ಲ ನನಗೆ ಅಕ್ಕಿ ಆಗುತ್ತೆ, ಯಾಕಂದರೆ ನಾನು ಇಲ್ಲಿ ಅಕ್ಕಿ ತೊಗೊಂಡಿಲ್ಲ. ಇನ್ನು ಫ್ರೆಂಡ್ಸ್, ಮೊನ್ನೆ ಒಂದು 10 ಕೆ ಜಿ ಅಕ್ಕಿ, ಒಂದು 10 ಕೆ ಜಿ ರಾಗಿ ಎಲ್ಲ ಪುಡಿ ಮಾಡಿಸಿಟ್ಕೊಂಡಿದ್ದೀನಿ. ಇನ್ನು ಮೊನ್ನೆನೇ 5 ಕೆ ಜಿ ಗೋಧಿ ಹಿಟ್ಟು ತಂದಿದ್ದೆ. ಇದೆಲ್ಲ ಇತ್ತು, ಏನಿಲ್ಲ. ಆದರೆ ಅದಕ್ಕೂ ಎಷ್ಟಾಯಿತು ಅಂತ ನೋಡಿ ಹೇಳ್ತೀನಿ ಬನ್ನಿ. ಏನೇನು ತಂದಿದ್ದೀನಿ ಗೊತ್ತಾ ಫ್ರೆಂಡ್ಸ್? 5 ಕೆ ಜಿ ನಮ್ಮ ಮನೆಗೆ ಆಯಿಲು, 2 ಕೆ ಜಿ ದೇವ್ರದ್ದು ಆಯಿಲ್ ತಂದೆ, 2 ಮೈಸೂರು ಸ್ಯಾಂಡಲ್ ಸೋಪು ನನ್ನ ಮಗಳಿಗೆ, ಶ್ಯಾಂಪು ತಂದಿದ್ದೀನಿ, 2 ಕೆ ಜಿ ಸಕ್ಕರೆ ತಂದಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಪುಡಿ ನಮ್ಮ ಮನೇಲಿ ಖಾಲಿಯಾಗಿತ್ತು, ಅದಕ್ಕೆ 300 ರೂಪಾಯಿ, 250 300 ರೂಪಾಯಿ ಫ್ರೆಂಡ್ಸ್. ಒಣಮೆಣ್ಸಿಕಾಯಿ ಬಿಸಿಲೈತಲ್ಲ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಬಿಸಿಲಿಗೆ ಹಾಕೋಣ ಅಂತ ಇಟ್ಟಿದ್ದೀನಿ. ಇನ್ನೂ ನಾನೇನು ಪುಡಿ ಮಾಡಿಲ್ಲ. ಅದನ್ನು ಸಾಮಾಂತರವಾಗಲೇ 1 ಕೆ ಜಿ ತಗೊಂಡು ಬಂದೆ. ಅದಾದಮೇಲೆ ಫ್ರೆಂಡ್ಸ್, ಇನ್ನೇನು ತಂದೆ, 10 ಕೆ ಜಿ ಈರುಳ್ಳಿ ತಂದೆ. ಎಲ್ಲ ಕಡೆಯೂ 100 ರೂಪಾಯಿಗೆ 5 ಕೆ ಜಿ. ನಮ್ಮ ರೇಷನ್ ಅಂಗಡಿನೂ ಅಷ್ಟೇ, 10 ಕೆ ಜಿ ಈರುಳ್ಳಿ ತಂದೆ. ಆಮೇಲೆ ಬೆಳ್ಳುಳ್ಳಿನ ಅರ್ಧ ಕೆ ಜಿ ತಂದೆ, ಮನೇಲಿ ಸ್ವಲ್ಪ ಇತ್ತು. ಅದಾದಮೇಲೆ ಫ್ರೆಂಡ್ಸ್, ಜೀರಿಗೆ 100 ಗ್ರಾಮು, ಮೆಂತ್ಯ 100 ಗ್ರಾಮು, ಜಾಮೂನ್ ಪಾಕೆಟ್ 2, ಶಾಂಪ್ಗಳು, ಮತ್ತು ಸಾಸಿವೆ 100 ಗ್ರಾಮು, ಎಲ್ಲ ಅದು ಇದು ಎಲ್ಲ ಸೇರಿ ಫ್ರೆಂಡ್ಸ್ ಮತ್ತೆ ಎಷ್ಟಾಯಿತು ಗೊತ್ತಾ ರೇಷನ್ನು ಅಮೌಂಟು? 2900 ಆಯಿತು. ಯಾಕೆಂದರೆ ನಾನು ಅಕ್ಕಿ ತರಲಿಲ್ಲ, ಗೋಧಿ ಹಿಟ್ಟು ತರಲಿಲ್ಲ, ಅಕ್ಕಿ ಹಿಟ್ಟು ತರಲಿಲ್ಲ, ಇನ್ನು ಬಟ್ಟೆ ಸೋಪ್ ತರಲಿಲ್ಲ. ತಂದಿದ್ದೆ ಹೋದ ತಿಂಗಳು ಅದೇ ಇತ್ತು. ನನಗೆ ಮೈ ಸೋಪ್ ತರಲಿಲ್ಲ. ನಾನು ಫ್ರೆಂಡ್ಸ್ ಮ್ಯಾಜಿಕ್ ಸೋಪು ಅಂತ ಬರುತ್ತಲ್ಲ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನೇ ನಾನು ಸಂಬಳ ಆದಾಗ ಒಂದು 4 ತಂದಿಟ್ಕೊಬಿಟ್ಟಿದ್ದೀನಿ. ಇನ್ನೇನು ಚೇಂಜ್ ಮಾಡೋದು, ಚೇಂಜ್ ಮಾಡಲಿಲ್ಲ. ಇಷ್ಟು ರೇಷನ್ ಎಲ್ಲ ತಗೊಂಡು ಬಂದು ಫ್ರೆಂಡ್ಸ್, ನಾನು ಯಾವುದು ಇನ್ನೂ ಡಬ್ಬಗಳಿಗೆ ಹಾಕಿಲ್ಲ. ದೇವ್ರದ್ದು ಆಯಿಲ್ ಮಾತ್ರ ತೆಗೆದು ಬಾಟಲಿಗೆ ಬಿಟ್ಟಿದ್ದೀನಿ. ಇನ್ನೆಲ್ಲನೂ ನನ್ನ ಮಗಳು ಜೋಡಿಸಿದ್ರೆ ಜೋಡಿಸ್ತಿ, ಇಲ್ಲಾಂದ್ರೆ ನಾನೇ ಜೋಡಿಸೋಣ ಅಂತ. ಸಕ್ಕರೆ ಯಾಕೆ 2 ಕೆ ಜಿ ತಂದೆ ಅಂದರೆ, ಸ್ವಲ್ಪ ನಾನು ರೊಟ್ಟಿ ಮಾಡಬೇಕು, ಇನ್ನು ಜಾಮೂನೆಲ್ಲ ಮಾಡಬೇಕಲ್ಲ, ಇರಲಿ ಸಕ್ಕರೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು 2 ಕೆ ಜಿ ಸಕ್ಕರೆ ತಂದೆ. ಅದನ್ನು ತಂದು ಕೆಳಗಡೆ ಬಂದು ಅವಳೇ ಎಲ್ಲ ಎತ್ಕೊಂಬಂದು, ನನಗೆ ಸುಸ್ತಾಯಿದೆ. ಯಾಕಂದರೆ ಫ್ರೆಂಡ್ಸ್, ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿರೋದು. ನಾನು ಏನೇ ತಂದರೂ ಕೆಳಗಡೆ ಬಂದು ಅವಳೇ ಎತ್ಕೊಂಡ್ಬರೋದು. ಆಮೇಲೆ ಫ್ರೆಂಡ್ಸ್, ನಾನು ಹೋಗುವಾಗಲೇ ನಾಷ್ಟ ತಿನ್ಕೊಂಡು ಹೋಗಿದೆ. ಬಂದು ಜ್ಯೂಸ್ ಮಾತ್ರ ಕುಡಿದೆ. ಜ್ಯೂಸ್ ಕುಡಿದು ಆಮೇಲೆ ಫ್ರೆಂಡ್ಸ್, ಜ್ಯೂಸ್ ಇತ್ತು 1 ಕಪ್ಪು. ಜ್ಯೂಸ್ ಕುಡಿದು, ನೀರು ಕುಡಿದು
ಬಟ್ಟೆ ಎಲ್ಲ ಐರನ್ನು ಬೆಳಗ್ಗೆನೇ ಮಾಡಿಟ್ಟಿದ್ದೆ. ಇನ್ನು ಬಂದು ಸ್ನಾನ ಮಾಡ್ಕೊಂಡೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಸಕಲಿ ರೇಷನ್ ಎಲ್ಲ ತರಕ್ಕೆ ಹೋಗ್ತೀನಲ್ಲ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಇನ್ನೇನು ಊಟ ಬೆಳಗ್ಗೆನೇ ಫ್ರೆಂಡ್ಸ್ ಮಶಪ್ ಸಾಂಬಾರು ಮಾಡಿ ರೈಸ್ ಮಾಡಿ ಪಲಾವ್ ಮಾಡಿದೆ, ಎಲ್ಲ ಆಯಿತು. ನಂದು ಸೆಕೆಂಡ್ ಶಿಫ್ಟ್ ಡ್ಯೂಟಿ, ಇನ್ನೇನು ಈಗ ರೆಡಿಯಾಗಿ ಹೋಗ್ಬೇಕಷ್ಟೇ ಫ್ರೆಂಡ್ಸ್. ಇಷ್ಟು ಇವತ್ತಿಂದು ನಂದು ಫ್ರೆಂಡ್ಸ್. ರೇಷನ್ ಏನೂ ಜೋಡಿಸಿಲ್ಲ. ಇನ್ನು ಗ್ಯಾಸು ಇದೆ. ಎಲ್ಲರೂ ಹೇಳ್ತಾರೆ ಪೆಟ್ರೋಲ್ ಫಿಲ್ ಮಾಡ್ಕೊಳ್ಳಿ, ರೇಷನ್ ಫಿಲ್ ಮಾಡ್ಕೊಳ್ಳಿ ಅಂತ. ಏನು ಮಾಡ್ಕೊಳ್ಳೋದು ಏನು ಬಿಡೋದು ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಹೆಂಗೋ ಅಂತ ಕರೋನಾದಲ್ಲೇ ಎಲ್ಲ ಸಿಕ್ಕೈತೆ. ಇನ್ನು ಫ್ರೆಂಡ್ಸ್ ನನ್ನದೊಂದು ಡ್ರೆಸ್ ಇತ್ತು, ನಾನು ಈ ಮಿಷನ್ಗೆ ಹಾಕಲ್ಲ, ಅದನ್ನು ವಾಶ್ ಮಾಡಿ ಒಣಗಾಕಿದೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇನ್ನು ಸೌತೆಕಾಯಿ ತಂದಿದ್ನಲ್ಲ, ಸೌತೆಕಾಯಿ ಮೊಸರು ಸೌತೆಕಾಯಿ ಎಲ್ಲ ನೆರೆದು ಇಟ್ಟಿದ್ದೀನಿ. ಇಷ್ಟು ನಂದು ಇವತ್ತಿನ ರೂಟೀನು. ಇನ್ನು ಮಜಲ್ ಪೇಯ್ನ್ಗೆ ಫ್ರೆಂಡ್ಸ್ ಹಾಟ್ ವಾಟ್ರ್ ಬಿಸಿ ಮಾಡ್ಕೊಂಡು ಸ್ವಲ್ಪ ಶಾಖ ತಗೋಬೇಕು. ಯಾಕಂದರೆ ರಾತ್ರಿನೂ ತಗೊಂಡಿದ್ದೀನಿ. ಆ ಜಾಗ ಎಲ್ಲ ನನಗೆ ರೆಡ್ ಆಗಿರೋದು. ಮಜಲ್ ಒಂಥರ ಫ್ರೆಂಡ್ಸ್, ಮಜಲ್ಸಲ್ಲಿ ಒಂಥರ ಗಂಟು ಬಂದಂಗೆ ಆಗಿತ್ತು, ಗಂಟು ಬಂದಿರೋ ರೀತಿ ಆಗಿತ್ತು ಫ್ರೆಂಡ್ಸ್. ನಾನು ನೋಡ್ಕೊಂಡೇ ಇರಲಿಲ್ಲ. ಹಂಗಾಗಿ ನಾನು ಅದು ಮಾತ್ರೆ ತಗೋತಾಯಿದ್ದೆ. ಮಾತ್ರೆಯಿಂದ ಏನೂ ಪ್ರಯೋಜನ ಆಗಲಿಲ್ಲ. ಇಷ್ಟು ರೇಷನ್ದು ಆಗೋಯ್ತು ಫ್ರೆಂಡ್ಸ್. ಮನೇಲಿದ್ದಕ್ಕೆ ನಾನು ಮತ್ತೆ ಇನ್ನೂ ಕಟ್ಟಬೇಕು ಅಮೌಂಟ. ನಾವು 15 ವರ್ಷದಿಂದ ಅಲ್ಲೇ ತಗೊಳ್ಳೋದಲ್ಲ, ನಾನು ಹಳೆ ಸ್ವಲ್ಪ ಕೊಡ್ತೀನಿ, ಹೊಸದು ತಗೊಂಡು ಬರ್ತೀನಿ, ಆ ಥರ ಏನಿಲ್ಲ. ಇನ್ನು ಬಟ್ಟೆ ಸ್ವಲ್ಪ ಇತ್ತು, ಮಿಷನ್ಗೆ ಹಾಕಿ ಆಲ್ರೆಡಿ ಬಟ್ಟೆ ಡ್ರೈ ಆಗೇ ಹೋಯ್ತು ಫ್ರೆಂಡ್ಸ್. ನಾನು ಪ್ಯಾಸೇಜಲ್ಲಿ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ದಯವಿಟ್ಟು ಫ್ರೆಂಡ್ಸ್ ಫುಲ್ಲು ಸೆಕೆ, ಎಷ್ಟೊಂದು ಸೆಕೆ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಬರ್ತಾ 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 ಅಷ್ಟೊಂದು ಸೆಕೆ ಆಗ್ತಾಯಿದೆ. ಹಂಗಾಗಿ ಫ್ರೆಂಡ್ಸ್ ನಾನು ಔಟ್ಸೈಡೇ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸಖತ್ತು ಸೆಕೆ ಆಗ್ತಾಯಿದೆ. ನೀವು ಫ್ಯಾನ್ ಹಾಕಿದ್ರೂ ಆಗಲ್ಲ ಫ್ರೆಂಡ್ಸ್ ಒಳಗಡೆ. ಅದಕ್ಕೋಸ್ಕರ ಇನ್ನು ಫ್ರೆಂಡ್ಸ್ ವಿಷ್ಣುವರ್ಧನ್ದು ಫಿಲಮ್ ಹಾಕಿದೆ. ಯಾವುದು ಅಂದರೆ ಲಯನ್ ಜಗಪತಿ ರಾವು. ಆ ಫಿಲಮ್ ನೋಡಿದೆ. ಇಷ್ಟು ಇವತ್ತಿನ ನನ್ನ ವೀಡಿಯೋ ಫ್ರೆಂಡ್ಸ್, ಮಂಡೇ ವೀಡಿಯೋ. ಏನು ಮಾಡೋದು ಫ್ರೆಂಡ್ಸ್, 3 ಸಲ ಉಸಿರು ಗುಂಡೆ ಹಾಕಿದ್ದಾಳೆ ಫ್ರೆಂಡ್ಸ್. ನನಗೆ 3 ಸಲ ಹಾಕಿದ್ರೂ ನೋವೇ ಹೋಗಲಿಲ್ಲ. ಉಸಿರಾಡಿದ್ರೆ ಒಂಥರ ಪ್ರಾಣ ಹೋಗುತ್ತಲ್ಲ, ಒಂದು ಪ್ರಾಣ ಹೋಗಿ ಬಂದ ರೀತಿ ಆಯ್ತಾಯಿತ್ತು ನನಗೆ ಫ್ರೆಂಡ್ಸ್. ಈ ಫುಲ್ ಸೆಕೆಲಿ ಫ್ರೆಂಡ್ಸ್ ಏನು ಮಾಡ್ತೀವಿ, ಏನು ಮಾಡಿದ್ರು ಗೊತ್ತಲ್ಲ. ಇನ್ನು ಫ್ರೆಂಡ್ಸ್ ಬಿಸಿಲಂತೂ ನೋಡೋಕ್ಕಾಯ್ತಾಯಿಲ್ಲ. ನೆನ್ನೆ ಅಂತೂ ಬಿಸಿಲು ಫ್ರೆಂಡ್ಸ್, ಹಬ್ಬ ಹೇಳ್ಬಾರ್ದು. ನಾನು ಆಚೆಗೆ ಹೋಗಿಲ್ಲ ಫ್ರೆಂಡ್ಸ್. ಈ ಬಿಸಿಲು ನೋಡಿನೇ ಫ್ರೆಂಡ್ಸ್ ನಾನು ಆಚೆ ಬಂದು ವೀಡಿಯೋ ಮಾಡ್ತಾಯಿರೋದು. ಇನ್ನೇನು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು. ಇನ್ನು ಇವತ್ತೊಂದು ಅಡುಗೆ ಆಯಿತು, ತಿಂಡಿ ಆಯಿತು, ಬಟ್ಟೆದು ಎಲ್ಲ ಆಯಿತು. ಇನ್ನು ಹೋಗುವಾಗ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಬಿಸಿಲಿದೆ. ಇನ್ನು ನಂದು ಸೆಕೆಂಡ್ ಶಿಫ್ಟೇ ಫ್ರೆಂಡ್ಸ್. ಈ ಮಂತ್ ಫುಲ್ಲೂ ಸೆಕೆಂಡ್ ಶಿಫ್ಟು. ಇನ್ನೇನು ಫ್ರೆಂಡ್ಸ್, ಇವತ್ತೊಂದು ದಿವಸ 30, ನಾಳೆ 31. ಮಾರ್ಚ್ ತಿಂಗಳು ಮುಗಿದೇ ಹೋಯ್ತು. ಏಪ್ರಿಲ್ ತಿಂಗಳು ಬಂದೋಯ್ತು. ನನಗೆ ಯಾವಾಗಲೂ ನನ್ನ ಫ್ರೆಂಡು ಏಪ್ರಿಲ್ ಫೂಲ್ ಮಾಡ್ತಾಯಿದ್ದು ಊರಲ್ಲಿದ್ದಾಗ. ಏಪ್ರಿಲ್ ತಿಂಗಳು ಬಂದರೆ ಅದೊಂದು ನೆನಪು. ಅವಳು ಏನು ಅಂತಿರಲಿಲ್ಲ, ಪಕ್ಕದ ಮನೆಗೆ ನಿಮ್ಮಮ್ಮ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ನಾನು ಹೋಗಿ ಹಲೋ ಸೈಡ್ಗೆ ಎತ್ತಿಕ್ಕಿರೋಳು ಫೋನ್ನ. ನಾನು ಹಲೋ ಹಲೋ ಅಂದರೆ ಯಾರು ಕೇಳಿಸಿದ್ರು. ಆಮೇಲೆ ಏಪ್ರಿಲ್ ಫೂಲ್ ಅಂತ ಇದ್ದರು. ಈಗ ಅದೆಲ್ಲ ಸ್ವಲ್ಪ ಕೆಲಸದ ಬಿಜಿಲಿ ಎಲ್ಲರಿಗೂ ಎಲ್ಲ ಕಮ್ಮಿ ಆಗಿದೆ ಬಿಡಿ. ಯಾರು ಅಷ್ಟೊಂದು ಫೂಲ್ ಮಾಡ್ಕೊಂಡು ಕೂತ್ಕೊಳ್ಳೋರು ಯಾರೂ ಇಲ್ಲ. ಆ ಥರ ಪರಿಸ್ಥಿತಿ ಬಂದಿದೆ. ಇಷ್ಟು ನನ್ನ ಡೈಲಿ ರೋಟೀನ್ ವೀಡಿಯೋ ಅದು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮಾಡ್ತೀನಿ. ಇನ್ನೊಂದು ನಾನು ಮಾತಾಡ್ತೀನಿ, ಗಾಯತ್ರಿ ಗಿಲ್ಟ್ ಅಂತ ಒಂದು ಚಾನಲ್ ಇದೆ. ಅವರು ಫ್ರೆಂಡ್ಸ್ ಬೆಳಗ್ಗೆ ನಿನ್ನೆ ಅವ್ರದ್ದು ವೀಡಿಯೋ ನೋಡಿದೆ. ಅವ್ರು ಯಾರೋ ರಮ್ಯಾ ಗೌಡ ಅಂತ ಸುಮ್ಮನೆ ಏನೇನೋ ಮಾತಾಡಿ ಅದೇನೋ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತಾರೆ ಅಂತ. ಫ್ರೆಂಡ್ಸ್ ಇದು ಸೋಷಿಯಲ್ ಮೀಡಿಯಾ. ಸುಮ್ಮನೆ ಒಬ್ಬರ ಬಗ್ಗೆ ಒಬ್ರು ಯಾಕೆ ಮಾತಾಡ್ತೀರಾ? ನಿಮ್ಗೇನು ಇಷ್ಟ ಐತೆ ನಿಮ್ಮ ವೀಡಿಯೋ ಮಾಡ್ಕೊಳ್ಳಿ. ಅವರು ಆಮೇಲೆ ಇನ್ನೊಂದು ಅವರು ವೀರಭದ್ರೇಶ್ವರ ವೀರಶೈವ ಲಿಂಗಾಯತ ಅಂದರು. ನಮ್ಮದು ಅದೇ ಕ್ಯಾಸ್ಟು. ಅದೊಂದು ಕೇಳಿ ನನಗೆ ಖುಷಿ ಆಯಿತು. ಅವರು ನಮ್ಮ ವೀರಶೈವ ಜಾತಿ ಅಂತ. ಆಮೇಲೆ ಅವರು ಸುಮ್ಮನೆ ಫ್ರೆಂಡ್ಸ್ ಯಾಕೋತಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರವ್ರ ಸ್ವಂತ ವಿಷಯ, ಅವ್ರು ಏನಾದರೂ ಮಾತಾಡ್ಕೊತಾರೆ. ಅವ್ರ ಮನೇಲಿ ಏನೈತೆ ಏನಿಲ್ಲ ನಮ್ಗೆ ಯಾಕೆ ಬೇಕು ಫ್ರೆಂಡ್ಸ್? ನಮ್ಮದೇನಿದೆ ಅದನ್ನು ನಾವು ಮಾಡಬೇಕು. ಸುಮ್ಮನೆ ನೋಡಿ, ಈಗ ಅವರು ಕೋರ್ಟ್ ಮೆಟ್ಲೆಲ್ಲ ಹತ್ತಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲನೂ ಮಾಡಿದಾರಂತೆ. ಇವ್ರು ಏನೇನೋ ಅವ್ರ ವೀಡಿಯೋದಲ್ಲಿ ಕಮೆಂಟ್ ಹಾಕಿರೋದು, ನೀನು ಆ ಥರ ನಾಟಕ ಆಡ್ತೀಯ, ಈ ಥರ ನಾಟಕ ಆಡ್ತೀಯ. ಫ್ರೆಂಡ್ಸ್ ಅದೆಲ್ಲ ನಾಟಕ, ಸುಳ್ಳು. ಎಲ್ಲರೂ ಏನು ಸಾಚ ಏನು ಹೇಳಲ್ಲ ಅಂತ ನಾವು ಹೇಳ್ಕೋಬಾರ್ದು. ಸುಮ್ಮನೆ ಇನ್ನೊಬ್ರನ್ನ ಯಾಕೆ ಹೇಳ್ತೀರಾ? ಇದು ಬಂದು ಸೋಷಿಯಲ್. ನಿಮ್ಗೇನು ಅನಿಸುತ್ತೆ ನಿಮ್ಮ ಚಾನಲಲ್ಲಿ ನೀವು ಮಾಡಾಕಿ, ಅವ್ರ ಚಾನಲ್ ಅವ್ರು ಮಾಡಾಕ್ತಾರೆ. ಇದೊಂದು ಮಾತು ಹೇಳಬೇಕು ಅಂದರೆ ದಯವಿಟ್ಟು ಯಾರು ಇನ್ನೊಬ್ರನ್ನ ಏನೂ ಅನ್ನಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.